ಮನೋರಂಜನೆ ಹಾಗೂ ಮಾಧ್ಯಮಿಕ ಜವಾಬ್ದಾರಿ ಅಂತ ಹೇಳ್ತಾರೆ. ಮತ್ತೊಂದರಲ್ಲಿ ಚುನಾವಣೆಗಳು ಮತ್ತು ಮಾಧ್ಯಮಿಕ ಜವಾಬ್ದಾರಿ ಅಂದರೆ ಈಗಿನ ಕಾಲಕ್ಕೆ ಬಹುಶಃ ನಾವು ಏನೇನು ಕೆಟ್ಟದ್ದು ಬಂದಿದೆಯೋ ಇದರೆಲ್ಲನೂ ಬದುಕಿನೊಳಗೆ ಒಳಗೆ ಒಂದಾಗಿ ತಗೊಂಡು ಹೋಗ್ತಾ ಇದ್ದೀವಿ ಅಂತ ಇಟ್ಕೊಂಡ್ರು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಆಗಬಾರದು ಆಗ್ತಾ ಇದೆ ಅಂತಕ್ಕಂಥದ್ದು. ಸೊ ಆ ರೀತಿ ಆಗಬಾರದು ಆಗ್ತಾ ಇದೆ, ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಥವಾ ನಮ್ಮ ಆಯ್ಕೆಗಳು ಸರಿಯಾಗಿಲ್ಲ ಅಂತ ಯೋಚನೆ ಮಾಡಬೇಕಾದಾಗ ಯಾವ ಒಂದು ಜಾಹೀರಾತುಗಳ ಮೂಲಕ ನಮಗೆ ಏನು ಸಂದೇಶ ಬರ್ತಾ ಇದೆ ಇವತ್ತಿನ ಸಮಾಜಕ್ಕೆ, ಇದ್ರ ಬಗ್ಗೆ ನಾವು ಪ್ರಖರವಾಗಿ ಯೋಚನೆ ಮಾಡಬೇಕಾಗ್ತದೆ. ಇದರಿಂದ ಪಬ್ಲಿಕ್ ಇಂಟ್ರೆಸ್ಟ್ ಯಾವ ರೀತಿ ಸಫರ್ ಆಗುತ್ತೆ. ಯಾವುದೋ ಒಂದು ಕ್ರೀಮ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲದೆ ಇದ್ರೆ ಅದರಿಂದ ಇವತ್ತಿನ ಮಾಧ್ಯಮಿಕ ಸ್ವಾತಂತ್ರ್ಯದ ಬಗ್ಗೆ ನಾವು ಯೋಚನೆ ಮಾಡುವಾಗ ಈ ಕೆಲವು ಅಂದರೆ ಟೆಕ್ನಾಲಜಿಯಿಂದ ಏನಾಗಿದೆ, ತಂತ್ರಜ್ಞಾನದಿಂದ ಆಗಿರ್ತಕ್ಕಂಥ ಬದಲಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ನಮ್ಮ ಪ್ರಾಚೀನ ಮೌಲ್ಯಗಳು ಏನಿದೆ ಅಂದರೆ ಈ ಮಾಧ್ಯಮದ ಪಾತ್ರ ಏನು, ಸಮಾಜನ ತಿದ್ದೋದ್ರಲ್ಲಿ ಮಾಧ್ಯಮದ ಪಾತ್ರ ಏನು, ಸಮಾಜಕ್ಕೂ ಆಡಳಿತಕ್ಕೂ ಇರತಕ್ಕಂಥ ಸಂಬಂಧ ಏನು, ಇವುಗಳನ್ನು ನಾವು ಮೌಲಿಕವಾಗಿ ವಿಚಾರ ಮಾಡ್ತಾ ಹೋದಾಗ ಈ ಒಂದು ಯಾವ ಪ್ಯಾರಾಡಾಕ್ಸಸ್ ಅಂತ ಹೇಳ್ತೀವಿ ನಾವು, ಆ ವೈಪರೀತ್ಯಗಳು ಅವುಗಳಿಗೆ ನಾವು ಒಂದು ಸರಿಯಾದ ಒಂದು ಪರಿಹಾರವನ್ನು ಅಥವಾ ಸರಿಯಾದ ಒಂದು ನಿರ್ಧಾರವನ್ನು ನಾವು ಕಲೀಲಿಕ್ಕೆ ಪಾಟೀಲ್ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಇವತ್ತಿನ ಸಮಾವೇಶ ಚಿಂತಿಸಲಿ ಅನ್ನೋ ಆಶಯದಿಂದ ನಾನು ನಿಮ್ಮನ್ನೆಲ್ಲ ಬೇಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ KS ಪಾಟೀಲ್ ಅವರೇ, ಕರ್ನಾಟಕ ಕಾಸ್ಟಮ್ಸು ಪ್ರಿನ್ಸಿಪಾಲರಾದ ಡಾಕ್ಟರ್ CS ಪಾಟೀಲ್ ಅವರೇ, ಪ್ರೊಫೆಸರ್ ಐತಾಳ್ ಅವರೇ, ಪ್ರಾಧ್ಯಾಪಕರಾದ ಲಿ ನಾಗರಾಜ್ ಅವರೇ, ಕಾಸ್ಟಮ್ಸ್ನ ರಿಜಿಸ್ಟ್ರಾದ ರೇವಯ್ಯ ಒಡೆಯವರೇ, ಪ್ರಾಧ್ಯಾಪಕರು, ಮಾಧ್ಯಮ ಮಿತ್ರರೇ, ಯಾವ ರೀತಿಯಲ್ಲಿ ಪತ್ರಿಕೋದ್ಯಮ ಆಗ್ತಾ ಇದೆ ಹಾಗೂ ಕಾನೂನು ತಜ್ಞರು ಅನ್ನೋದಕ್ಕಿಂತ ಯುವ ಪೀಳಿಗೆ, ಕಾನೂನನ್ನು ಕಲಿಯತಕ್ಕಂಥ ಯುವ ಪೀಳಿಗೆ ಹಾಗೂ ಪತ್ರಿಕೋದ್ಯಮದ ಯುವ ಪೀಳಿಗೆ ನಡೆದುಕೊಂಡು ಬರುವಂಥ ದಾರಿ ಯಾವ ರೀತಿ ಇರಬೇಕು, ಎರಡು ಆ ಶಿಕ್ಷಣಗಳು ಕೂಡ ಯಾವ ರೀತಿಯಲ್ಲಿ ಸಾಗಬೇಕು ಹಾಗೂ ಪಡೆದ ಶಿಕ್ಷಣವನ್ನು ಯಾವ ರೀತಿಯಲ್ಲಿ ನಾವು ಅನುಷ್ಠಾನಗೊಳಿಸಿ ಸದೃಢ ರಾಷ್ಟ್ರವನ್ನು ನಿರ್ಮಾಣಗೊಳಿಸುವಲ್ಲಿ ಯುವಜನರ ಪಾತ್ರ ಏನು ಅನ್ನೋದನ್ನು ವಿವರಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ನಡೆದು ಬಂದ ದಾರಿನೇ ಕೂಡ ಇಂದಿನ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ಆಗಲಿದೆ ಅಂತ ನಾನು ನಂಬಿದ್ದೆ. ಅವರು ಈಗಾಗಲೇ ವಿಶ್ವವಿದ್ಯಾಲಯದ ಕುಲಪತಿ ಆದ ಮೇಲೆ ಅವರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಇದಕ್ಕೆ ಒಂದು ಅಸ್ತಿತ್ವವನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ತಂದುಕೊಟ್ಟಿದ್ದಾರೆ. ಆದ್ದರಿಂದ ನಾನು ಅದರ ಬಗ್ಗೆ ಸಂಸೂನ ಶ್ರೀ ದಕ್ಷಿಣಾಮೂರ್ತಿಯವರು ನಮ್ಮ ಮೇಲೆ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರ ಪ್ರಥಮ ನಿರ್ದೇಶಕರಾದ ಮೇಲೆ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಬಿಡುಗಡೆ ಕಾರ್ಯಕ್ರಮ ಎಷ್ಟಿದ್ರೂ ಕೂಡ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಪ್ರಾದೇಶಿಕ ಮಟ್ಟದಲ್ಲಿ ವಿಚಾರ ಸಂಕಿರಣಗಳನ್ನ ಏರ್ಪಡಿಸಿ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ನಮ್ಮ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ವಿಚಾರ ಸಂಕಿರಣ, ಉಪನ್ಯಾಸ, ತಜ್ಞರಿಂದ ಉಪನ್ಯಾಸ ಇದನ್ನೆಲ್ಲ ಏರ್ಪಡಿಸ್ಕೊಂಡು ಬರ್ತಾ ಇದೆ. ಜೊತೆಗೆ ಕಾನೂನು ಪುಸ್ತಕ, ಕಾನೂನಿಗೆ ಸಂಬಂಧಿಸಿದಂಥ ಪುಸ್ತಕಗಳನ್ನ ನಾವು ಕೂಡ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಯ ಕಾನೂನು ಕಾಲೇಜಿನ ಪ್ರಿನ್ಸಿಪಾಲ್ರು, ಪಾಟೀಲ್ರು ಮತ್ತು ಕಾಸಂಸೂರು ಈ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಚೆನ್ನಾಗಿದೆ. ಅದರ ಬಗ್ಗೆ ನಾನು ಹೇಳೋಕ್ಕಿಂತ ಮುಂಚಿತವಾಗಿ ಇವತ್ತು ಪ್ರಜಾಪ್ರಭುತ್ವ ಏನಾದರೂ ಉಳಿದು ಸದೃಢ ರಾಷ್ಟ್ರ ನಿರ್ಮಾಣ ಆಗಬೇಕಾದರೆ ನ್ಯಾಯಾಂಗ ಮತ್ತು ಪ್ರಜಾಪ್ರಭುತ್ವ 4ನೇ ಅಂಗವಾದ ಪತ್ರಿಕಾ ರಂಗದಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಅದನ್ನು ವಿಸ್ತಾರವಾಗಿ ಕೂಡ ಈಗಾಗಲೇ KS ಪಾಟೀಲ್ ಹೇಳಿದ್ದಾರೆ. ನಂತರ ದಕ್ಷಿಣಾಮೂರ್ತಿಯವರು ಕೂಡ
ಹೇಳಿದ್ದಾರೆ. ಆದರೆ ಇಲ್ಲಿ ಒಂದು ಏನಂತ ಆರಾಯಗಳು ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದಲ್ಲಿ ಸೂಚ್ಯವಾಗಿ ಎಡಿಟೋರಿಯಲ್ ಮತ್ತು ಪೇಯ್ಡ್ ನ್ಯೂಸ್ ಇದಕ್ಕೆಲ್ಲ ಬಂದಿರುತ್ತೆ. ಅಂಥ ದೃಷ್ಟಿನಲ್ಲೂ ಕೂಡ ಇವತ್ತು ಏನಾದರೂ ಅದನ್ನು ಸರಿದಾರಿನಲ್ಲಿ ಹೋಗಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿಕೊಂಡು ಸಮಾಜವನ್ನು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇರೋದಾದರೆ ಇವೆರಡು ರಂಗಕ್ಕೆ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇಂಥ ಸಂದರ್ಭದಲ್ಲಿ ಈ ವಿಪಣಿ ಎಡಿಷನ್ ಸ್ಟಾರ್ಟ್ ಆದಾಗ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದೆ. ಸುಮಾರು 9 ವರ್ಷಗಳ ಒಡನಾಟದಲ್ಲಿ ಹುಬ್ಬಳ್ಳಿನಲ್ಲಿ ಕಾರ್ಯನಿರ್ವಹಿಸಿದೆ. ಆ ಟೈಮ್ನಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಸಂಘದ ಸದಸ್ಯನಾಗಿದ್ದು ಕೂಡ ಇಲ್ಲಿ ಹತ್ತಿರದಿಂದ ನಾನು ಕೂಡ ಹುಬ್ಬಳ್ಳಿಯ ಧಾರವಾಡದ ಒಬ್ಬ ವ್ಯಕ್ತಿಯನ್ನು ಭಾವಿಸ್ಕೊಂಡು ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೆ ನನಗೆ ಕೆಲವೊಂದು ನನ್ನ ಅನಿಸಿಕೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾಗಿದೆ ಅಂದರೆ ಸಮೂಹ ಮಾಧ್ಯಮಗಳು ಇಂದು ಸಮಾಜದ ಅವಿಭಾಜ್ಯ ಅಂಗವಾಗಿವೆ. ಇವುಗಳಿಲ್ಲದ ನಾಗರಿಕ ಸಮಾಜವನ್ನು ಈಗ ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲದಂತಾಗಿದೆ. ನಮ್ಮ ಸಮಾಜವು ಮಾಧ್ಯಮಗಳ ಪರಿಣಾಮವಾಗಿ ಆಧುನಿಕವಾಗುತ್ತಿದೆ. ಸಮೂಹ ಮಾಧ್ಯಮಗಳು ಆರೋಗ್ಯಕರ ವಾತಾವರಣವನ್ನು ಕಾಪಾಡಿಕೊಂಡು ಬರುವಲ್ಲಿ ತಮ್ಮದೇ ಆದ ಮತ್ತಿತರ ಜವಾಬ್ದಾರಿಯನ್ನು ಹೊಂದಿವೆ ಎಂಬುದನ್ನು ನಾವು ಮರಲಿಕ್ಕಾಗಲಿಲ್ಲ. ಆವಿಷ್ಕಾರವಾಗಿದೆ. ಮುದ್ರಣ ಮಾಧ್ಯಮದ ಬಗ್ಗೆ ಹೇಳಿದ್ರು. ಮುದ್ರಣ ಮಾಧ್ಯಮದಲ್ಲಿ ದಕ್ಷಿಣಮೂರ್ತಿಯವರು ಒಂದು ಮಾತನ್ನು ಹೇಳಿದ್ರು. ಮಾಧ್ಯಮ ಸ್ವಾತಂತ್ರ್ಯವನ್ನು ನಾವು ಹೇಗೆ ಸಂಪೂರ್ಣವಾಗಿ ಬಳಸಿಕೊಂಡಾಗ ಸಮಾಜದಿಂದ ಅವುಗಳನ್ನ ನಾವು ಬಳಸಿದಾಗ ಸಮಾಜದಿಂದ ಪ್ರತಿರೋಧ ಬರುತ್ತೆ ಅಂತ. ಅದಕ್ಕೆ ಬಹುತೇಕ ಪತ್ರಿಕೆಗಳು ಈ ರಾಷ್ಟ್ರವನ್ನು ಮುನ್ನಡೆಸಲು ಬೇಕಾದ ತತ್ವವನ್ನು ಜನತೆಗೆ ನೀಡುವಲ್ಲಿ ವಿಫಲವಾಗಿವೆ ಎಂದರೆ ತಪ್ಪಾಗಲಾರದು. ಇತ್ತೀಚಿನ ಮುದ್ರಣ ಮಾಧ್ಯಮಗಳನ್ನು ಗಮನಿಸಿದಾಗ ದೈವ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಿವೆ. ಪತ್ರಿಕೆಗಳನ್ನ ವಿಶೇಷ ಪರಿಣಾಮ ಬೀರುವುದು ಅಸಾಧ್ಯವಾಗಿದೆ. ಇನ್ನು ನೀವು ಆಕಾಶವಾಣಿಯ ವಿಷಯದಲ್ಲಿ ಹೇಳೋದಾದರೆ ದುರದೃಷ್ಟಕರ. ಬಾನುಲಿ ಮಾಧ್ಯಮ ಸುದ್ದಿ ಮಾಧ್ಯಮವಾಗಿ ಉಳಿದಿಲ್ಲ, ಸಂಗೀತ ಕೇಳಲು ಮಾತ್ರ ಎಂಬಂತಾಗಿದೆ. FM ವಾಹಿನಿಗಳು ಜನಪ್ರಿಯವಾದರೂ ಅವುಗಳಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವ, ಉತ್ತಮ ಸಂದೇಶ ನೀಡುವ ಕಾರ್ಯಕ್ರಮಗಳು ಮನರಂಜನೆಯ ಹೆಸರಿನಲ್ಲಿ ಅಲ್ಲಲ್ಲಿ ಅಪಸ್ವರ ಕೇಳಿ ಬರುತ್ತಿದೆ. ಆವೇಶದ ಭರದಲ್ಲಿ ನಿರೂಪಣೆ ದಿಕ್ಕು ತಪ್ಪಿ ಎತ್ತೆತ್ತಲು ಜಾರಿ ಬಿಡುವುದು ಆರೋಗ್ಯಕರ ಬೆಳವಣಿಗೆಯಲ್ಲ. ಸಿನಿಮಾ ಮಾಧ್ಯಮದ ಬಗ್ಗೆ ಹೇಳುವುದಾಗಲಿ ನೀತಿ ಆಗಲಿ ನಾವು ಜನತೆಗೆ ಉಣಬಡಿಸುತ್ತಿಲ್ಲ. ಅದರ ಬದಲು ಆದಾಯದ ಬೆನ್ನತ್ತಿ ವೀಕ್ಷಕರನ್ನ ದಾರಿ ತಪ್ಪಿಸುವುದರಲ್ಲಿ ಮಗ್ನವಾಗಿವೆ. ಇವಕ್ಕೆ ಸಾಕಷ್ಟು ಹೇಳೋದಾದ್ರು ಪಾಟೀಲ್ ಕೂಡ ಹೇಳಿದ್ರು, ಉದಾಹರಣೆ ಇದನ್ನೆಲ್ಲ ಕೊಟ್ಟು ಮತ್ತು ದಕ್ಷಿಣಮೂರ್ತಿಯವರು ಹೇಳಿದ್ರು. ಇಂಥದನ್ನ ನಾವು ವಿವರಿಸ್ಕೊಂಡು ಹೋಗ್ಲಿಕ್ಕೆ ಹೋದ್ರೆ FM ವಾಹಿನಿಗಳಾಗಿ ಸಾಕಷ್ಟು ಅದರ ಬಗ್ಗೆನೇ ಮಾತಾಡ್ಬೋದು. ಆದರೆ ಮುಂದೆ ಬರ್ತಕ್ಕಂಥವರು ಈಗ ಅಪರಾಧ ಪ್ರಜ್ಞೆ ಚುನಾವಣೆ ಇದರಿಂದ ಅವರು ವಿವರಣೆ ಮಾಡೋದ್ರಿಂದ ನಾನು ಸುಮ್ಮನೆ ಜಸ್ಟ್ ಪಾಸಿಂಗ್ ಕಟ್ಟು ಹೋಗ್ತೇನೆ. ಇನ್ನು ದೂರದರ್ಶನ ಒಂದು ತಾಂತ್ರಿಕ ಆವಿಷ್ಕಾರ ಎನ್ಬೋದು. ಆದರೆ ಈ ಸಮೂಹ ಮಾಧ್ಯಮವು ಸಾಮಾನ್ಯ ಜನರನ್ನ ಸಮೂಹ ಸನ್ನಿಗೆ ಒಳಪಡಿಸುವ ಶಕ್ತಿಶಾಲಿ ಸಾಧ್ಯವಾಗಿಯೇ ಏನೋ ಇದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಡ್ಬೋದು. ದೂರದರ್ಶನದ ಮುಂದೆ ಕುಳಿತುಕೊಂಡವರು ಹೇಗೆ ಇದನ್ನ ಬದಲಾಯಿಸಿತು. ಮನರಂಜನಾ ಮಾಧ್ಯಮವಾಗಿ ರೂಪುಗೊಳ್ಳುತ್ತಾ ಹೋದಂತೆ ಕೇಂದ್ರೀಕೃತ ಆದಾಯ ತರುವ ಮಾಧ್ಯಮವಾಗುತ್ತಲಾಗಿದ್ದು ಕಮರ್ಷಿಯಲೈಸೇಷನ್ ಯಾಕಾಗ್ತಾ ಇದೆ, ಹಾಳುಗೆಡುತ್ತಾ ಇದೆ. ನಾವು ಪತ್ರಿಕಾ ಸ್ವಾತಂತ್ರ್ಯಕ್ಕಿಂತ ಮಾಧ್ಯಮ ಸ್ವಾತಂತ್ರ್ಯ ಅಂತ ಈಗ ಬಂದಿದೆ. ಅದನ್ನ ನಾವು ಎಷ್ಟು ಮಟ್ಟಿಗೆ ಹೇಳಿದ್ರು, ಆರ್ಟಿಕಲ್ 19 ಏನನ್ನೋದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಬಂದಿದೆ. ಬಟ್ ನಾವು 4ನೇ ಅಂಗಂತ ಹೇಳ್ತಾ ಇದೀವಿ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದ್ರೂ ಕೂಡ ಲಿಮಿಟೇಷನ್ ಇದೆ. ಅದನ್ನ ನಾವು ಪತ್ರಕರ್ತರು ನಾವು ಅರ್ಥ ಮಾಡ್ಕೊತಾ ಇಲ್ಲ. ನಮಗೆ ಇರೋ ಸ್ವಾತಂತ್ರ್ಯನ ಯಥೇಚ್ಛವಾಗಿ ಬಳಸಿಕೊಂಡು ಸಮಾಜವನ್ನ ದಾರಿ ತಪ್ಪಿಸುವ ರೀತಿಯಲ್ಲಿ ಮಾಡ್ಕೊಂಡು ಈಗ ವಿದ್ಯುನ್ಮಾನ ಮಾಧ್ಯಮದಿಂದಾಗಿ ಮುದ್ರಣ ಮಾಧ್ಯಮದಿಂದಾಗಿ ಅನೇಕ ಹಗರಣಗಳು ಬೆಳಕಿಗೆ ಬಂದಿವೆ. ಆ ದೃಷ್ಟಿನಲ್ಲಿ ನಾವು ಮಾಧ್ಯಮದವರನ್ನ ಅಭಿನಂದಿಸಲೇಬೇಕು. ಆ ದೃಷ್ಟಿಯಲ್ಲಿ ಉದಾಹರಣೆಗೆ ಇತ್ತೀಚೆಗೆ ರಾಧಾದಾಗಲಿ ಇಲ್ಲ ಬೇರೆದಾಗಲಿ ಮಹಾರಾಷ್ಟ್ರದ ಸರ್ಕಾರದ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟರು. ಬೇರೆದೆಲ್ಲರೂ ಕೂಡ ಅಲ್ಲೇ ಈಗ ಪತ್ರಕರ್ತರು ಯಾರಾದರೂ ಕೂಡ 15 ಅವರಿಗೆ ಇದ್ದಿದ್ದು ಒಂದೇ ಒಂದು ಜೀವ ಭಯ. ಸೊ ಜೀವ ಭಯ ಇದ್ದಿದ್ದಕ್ಕೆ 15 ಜನ ಪೊಲೀಸ್ನವರು ಇದ್ದಾಗ ಆ ಪೊಲೀಸ್ನವರಿಗೆ ಇನ್ಸ್ಪೆಕ್ಟರ್ಗಳಿಗೆ ಹೇಳ್ಬೋದಾಗಿತ್ತು. MLAಗಳು ಕೂಡ ಹೇಳಿಬಿಟ್ಟು
ಪೊಲೀಸರ ಸಹಕಾರದಿಂದ ಹೊರಗಡೆ ಕರ್ಕೊಂಡು ಬಂದಾಗ ಅವರೇನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಆ ಕೆಲಸನ ಅವ್ರು ಮಾಡಲಿಲ್ಲ, ಅದರಲ್ಲಿ ಕೈಗೊಳ್ಳೋದು ಒಂದು ದೃಷ್ಟಿನಲ್ಲೂ ಕೂಡ ಉತ್ತಮ. ನಾವು ಬೇರೆ ಇದು ಸಂದರ್ಶನ ಹೋದಾಗ ಕ್ವಶನ್ ಕೇಳ್ತೀವಿ, ಇದನ್ನ ಕೇಳ್ತಿರ್ತೀವಿ. ಬೇರೆ ಅಲ್ಲಿ ಇದ್ದಾಗ ಸಮುದಾಯದಾಗ ನಾವು ಅವರಿಗೆ ಸಜೆಷನ್ ಮಾಡಲಿಕ್ಕೂ ಕೂಡ ಪತ್ರಕರ್ತರು ಅಷ್ಟೇ ಶಿಸ್ತರಾಗಿರ್ತಾರೆ. ಈ ಥರದೆಲ್ಲ ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟರೆ ಅದನ್ನು ಕೇಳುವಂಥ ಅಧಿಕಾರಿಗಳು ಇರ್ತಾರೆ, ಮತ್ತು ಬೇರೆಯವರು ಇರ್ತಾರೆ, ರಾಜಕಾರಣಿಗಳು ಇರ್ತಾರೆ. ಅದನ್ನ ಆ ಸಮಯದಲ್ಲಿ ಮಾಡ್ಬೋದಾಯ್ತು. ಅದು ಅವರ ಸೂಕ್ಷ್ಮ ಪ್ರಜ್ಞೆಯನ್ನು ವ್ಯಕ್ತಪಡಿಸ್ತದೆ. ಸೊ ಇಂಥದ್ರಲ್ಲಿ ನಾವು ವಿಪುಲರಾಗಿರ್ತೇವೆ. ಅದರ ಮುಂದೆ ಏನಾಯ್ತು ನನಗೆ ಅದು ಬೇಕಿರೋದ್ರೆ ಅಲ್ಲಿ ನಾವು ಪತ್ರಕರ್ತರ ಪಾತ್ರ ಇಲ್ಲ. ಇನ್ನೊಂದು ದಿನದಲ್ಲಿ ನೆಕ್ಸ್ಟ್ ಈಗ 4-5 ದಿನದಲ್ಲಿ ಒಂದು ಪತ್ರಿಕೆ ಬಂತು. ಯೂನಿವರ್ಸಿಟಿ ಪ್ರೊಫೆಸರ್ ಒಬ್ಬರದ್ದು ಲೈಂಗಿಕ ಇರೋದು ಅದು 2-3 ದಿನದಿಂದ ಬಂದಿತ್ತು ಮೈಸೂರು ಯೂನಿವರ್ಸಿಟಿ. ಪೇಜ್ 1ನಲ್ಲಿ ಅದು ಪತ್ರಿಕೆಗಳು ಬರುತ್ತೆ, ಗಲಾಟೆ ಮಾಡಿದ್ರು. ಹಾಗೆ ಅದೇ ದಿನ ಒಬ್ಬ ಇದು ಮಿಲಿಟರಿ ಆಫೀಸರು 5ನೇ ಮಹಡಿಯಿಂದ ಲಿಫ್ಟ್ನಲ್ಲಿ ಬಂದಾಗ ಲಿಫ್ಟ್ ಕುಸಿದು ಅಲ್ಲೇ ಸತ್ತೋಗ್ತಾನೆ. ಒಂದು ಸಣ್ಣ ಲೈಂಗಿಕ ಇದಕ್ಕೆ ಹೇಗೆ ನಾವು ಇದನ್ನ ಪಾಠಕ್ಕೆ ಕೂಡ ಹೇಳ್ತಾ ಇದ್ದೀವಿ. ಆ ದೃಷ್ಟಿನಲ್ಲಿ ಲೈಂಗಿಕ ವಿಷಯ ಪೇಜ್ 1ನಲ್ಲಿ ಎಲ್ಲ ನ್ಯೂಸ್ ಪೇಪರಲ್ಲಿ ನಾನು ಅವತ್ತು ಗಮನಿಸಿದೆ. ಪೇಜ್ 1ನಲ್ಲಿ ಬರುತ್ತೆ. ಅದೇ ಲಿಫ್ಟ್ನಲ್ಲಿ 5 ಮಹಡಿನಲ್ಲಿ 5 ಮಹಡಿ ಉಳ್ಳಂಥ ಒಂದು ಲಿಫ್ಟ್ನಲ್ಲಿ ದಿನನಿತ್ಯ 100 ಜನ ಅಥವಾ 1000 ಜನರಷ್ಟು ಸಂಚರಿಸ್ತಾರೆ. ಆಗ ಆ ನ್ಯೂಸು ಪೇಜ್ 1ನಲ್ಲಿ ಬರಲಿಲ್ಲ. ಯಾವುದೇ ನ್ಯೂಸ್ ಪೇಪರ್ಗಳು ಒಳಗಡೆ ಇರೋದು 4 ಪೇಪರ್ಗಳು 3 ಪೇಪರ್ಗಳು. ಈ ರೀತಿಯಲ್ಲಿ ನಾವು ಆಗೋದಾದ್ರೆ ನಾವು ಹೇಗೆ ಸಮಾಜ ನಿಜ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜು ಈ 2 ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಎನ್ನುವ ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡು ಈ ವಿಚಾರ ಸಂಕಿರಣದ ಉದ್ಘಾಟನಾ ಸಮಾರಂಭದ ಸಮಾರೋಪದ ವಂದನಾರ್ಪಣೆ ಸಂದರ್ಭದಲ್ಲಾಗುತ್ತೇವೆ. ಇದೊಂದು ಔಪಚಾರಿಕ. ಈ ನಂತರ ಗೋಷ್ಠಿಗಳು ಮುಂದುವರಿತವೆ. ಈ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿ ಎನ್ನುವ ಒಂದು ದಿನದ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತುಂಬಾ ಉಪಯುಕ್ತವಾದ ಮಾತುಗಳನ್ನು ಆಡ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಿ ಪರಮೇಶ್ವರ, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇವರಿಗೆ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಹಾಗೂ ವಿಶ್ವವಿದ್ಯಾಲಯದ ಕಾನೂನು ಕಾಲೇಜಿನ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಒಂದು ಅಭೂತಪೂರ್ವವಾದ ಉದ್ಘಾಟನಾ ಭಾಷಣ ಮಾಡಿರ್ತಕ್ಕಂತಹ ಸನ್ಮಾನ್ಯ ಡಾಕ್ಟರ್ JS ಪಾಟೀಲ ಅವರು, ಉಪಕುಲಪತಿಗಳು, ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ, ಇವರಿಗೂ ಸಹ 2 ಸಂಸ್ಥೆಗಳ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಸಮಾರಂಭದ ಆಶಯ ಭಾಷಣವನ್ನು ಮಾಡಿದ ನಮ್ಮ ನಿರ್ದೇಶಕರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಿ ದಕ್ಷಿಣಾಮೂರ್ತಿ ಅವರಿಗೂ ಸಹ 2 ಸಂಸ್ಥೆಗಳ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಾಗಿರ್ತಕ್ಕಂತಹ ಸನ್ಮಾನ್ಯ ಡಾಕ್ಟರ್ ಸಿ ರಾಜಶೇಖರ್ ಅವರಿಗೆ ಸಹ ನಾವು 2 ಸಂಸ್ಥೆಗಳ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿ ಸ್ಥಾನಿಕ ಸಂಘಟಕರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಸುಸಜ್ಜಿತವಾಗಿ ಆಯೋಜಿಸಿರುವ ಈ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ CS ಪಾಟೀಲ್ ಅವರಿಗೂ ಸಹ 2 ಸಂಸ್ಥೆಗಳ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನೆಲೆಸಿರ್ತಕ್ಕಂತಹ ಮಾಧ್ಯಮದ ಮಿತ್ರರಿಗೆ, ಕಾಲೇಜಿನ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ರಾಜ್ಯಾದ್ಯಂತ ಇಂತಹ ಅನೇಕ ವಿಚಾರ ಸಂಕಿರಣ ಆಯೋಜಿಸಿದೆ. ಅದರಲ್ಲಿ ಇದು 6ನೇ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ಉದ್ದೇಶ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ತಾವೆಲ್ಲರೂ ಪತ್ರಿಕಾ ಮಿತ್ರರು ಮತ್ತು ಕಾನೂನು ವಿದ್ಯಾರ್ಥಿಗಳು ಅದರ ಸದಾಶಯವನ್ನ ಬಿಂಬಿಸಲಿಕ್ಕೆ ಒಂದು ಈ ವಿಚಾರ ಸಂಕಿರಣ ಉತ್ತಮವಾದ ಕಾರ್ಯವನ್ನು ಮಾಡಬಹುದು ಎನ್ನುವ ಒಂದು ಸದಾಶಯವನ್ನು ಇಟ್ಟುಕೊಂಡು ತಮ್ಮೆಲ್ಲರನ್ನ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಈ ಅಧಿವೇಶನದ ವಿಷಯ
ಚುನಾವಣೆಗಳು ಮತ್ತು ಮಾಧ್ಯಮದ ಸಾಮಾಜಿಕ ಜವಾಬ್ದಾರಿ ಅತ್ಯಂತ ಗಂಭೀರವಾಗಿರುವ ವಿಷಯವನ್ನು ನಾವು ಈ ಒಂದು ಅಧಿವೇಶನದಲ್ಲಿ ಪ್ರೊಫೆಸರ್ ಎ.ಎಸ್. ಬಾಲಸುಬ್ರಹ್ಮಣ್ಯ ಅವರ ಜನನ 4ನೇ ಫೆಬ್ರವರಿ 1952 ವರೆದಿದೆ. ಸದ್ಯದಲ್ಲಿ ವೇದಿಕೆ ಮೇಲಿರುವ ಇಬ್ಬರು ಗಣ್ಯ ವ್ಯಕ್ತಿಗಳು ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಗಳನ್ನು ಪಡೆದವರು. ಪ್ರೊಫೆಸರ್ ಬಾಲಿ ಚಿನ್ನದ ಪದಕದೊಂದಿಗೆ ಮತ್ತು ಮೊದಲನೆಯ ರ್ಯಾಂಕನ್ನು ಪಡೆದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರ್ತಾರೆ. ನಂತರ ಅವರು ಅದೇ ವಿಶ್ವವಿದ್ಯಾಲಯದಲ್ಲಿ 1995ರಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ತದನಂತರವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡಿದರು. 1900 ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯವನ್ನು ಸೇರಿ ಆಗಿನಿಂದ ಇಲ್ಲಿಯವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ತಮ್ಮ ವಿಭಾಗದ ಅಧ್ಯಕ್ಷರಾಗಿ ಅದಲ್ಲದೆ ವಿಶ್ವವಿದ್ಯಾಲಯದಲ್ಲಿಯ ಅನೇಕ ಜವಾಬ್ದಾರಿಯುತ ಸ್ಥಾನಗಳನ್ನು ಅಲಂಕರಿಸಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಶ್ರೀಯುತರು 30ಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಸುಮಾರು 60 ಸಾಮಾನ್ಯ ವಿಷಯಗಳ ಮೇಲೆ ಲೇಖನಗಳನ್ನು ಅವರು ರಚಿಸಿರ್ತಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಅನೇಕ ವೃತ್ತೀಯ ಸಂಸ್ಥೆಗಳ ಸದಸ್ಯತ್ವವನ್ನು ಪಡೆದಿದ್ದಾರೆ. ಅದಲ್ಲದೆ ಅವರಿಗೆ ಅನೇಕ ಗೌರವಗಳು ಸಂದಿವೆ. ಅದಲ್ಲದೆ ಅವರು ಯಶಸ್ವಿಯಾಗಿ ಸುಮಾರು 4 ಸಂಶೋಧನಾ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈಗ ಸದ್ಯ ಅವರು 2 ಸಂಶೋಧನಾ ಕೆಲಸದಲ್ಲಿ ತೊಡಗಿರ್ತಾರೆ. ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯಂ ಅವರು USA, ಕೆನಡಾ, ಇಂಗ್ಲೆಂಡ್, ರಷ್ಯಾ, ಸಿಂಗಪೂರ್, ಮಲೇಷಿಯಾ ಇತ್ಯಾದಿ ರಾಷ್ಟ್ರಗಳಿಗೆ ಭೇಟಿ ನೀಡಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಕೆಲಸ ಕಾರ್ಯ ಹೆಚ್ಚಿನ ಮಟ್ಟದ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಾಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೆಲವು ಪ್ರೊಫೆಸರ್ಗಳು ಭುಜವನ್ನು ಕೊಟ್ಟು ನಿಂತು ಆ ಕೆಲಸವನ್ನು ಯಶಸ್ವಿಯಾಗಿ ನೆರವೇರಿಸ್ತಾರೆ. ಅದರಲ್ಲಿ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯ ಅವರು ಒಬ್ಬರು. ನನಗೂ ವಿಶ್ವವಿದ್ಯಾಲಯಕ್ಕೂ ಸಂಬಂಧ ಬರೋದು ಈ ಥರ ಸಮಾರಂಭಗಳಲ್ಲಿ ಮಾತ್ರ. ಆ ಥರ ಇಲ್ಲದೆ ಇದ್ದಾಗ ನಾವು ಊರಲ್ಲಿರೋದ್ರಿಂದ ವಿಶ್ವವಿದ್ಯಾಲಯಕ್ಕೆ ಬರೋದು ಕಡಿಮೆ. ಸಮಾರಂಭಗಳು ಏರ್ಪಡಿಸುವಾಗ ಆ ಸಮಿತಿಗಳ ರಚನೆ ಆದಾಗ ಬಾಲಸುಬ್ರಹ್ಮಣ್ಯಂ ಅವರು ಯಾವಾಗಲೂ ಆ ಸಮಿತಿಗಳಲ್ಲಿ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ದಿನ ಚುನಾವಣೆಗಳು ಮತ್ತು ಮಾಧ್ಯಮದ ಸಾಮಾಜಿಕ ಜವಾಬ್ದಾರಿ ಎನ್ನುವ ವಿಷಯದ ಬಗ್ಗೆ ತಮ್ಮ ವಿದ್ವತ್ತನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಆಗಮಿಸಿದ್ದಾರೆ. ಕರ್ನಾಟಕ ಸಂಸದೀಯ ಸುಧಾರಣಾ ಸಂಸ್ಥೆ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದ ಕಾನೂನು ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ನಾನು ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪಡೆದು ತದನಂತರ ಅವರ ಶಿಕ್ಷಕ ವೃತ್ತಿಯನ್ನು ಹಾಸನ್ನಲ್ಲಿ ಪ್ರಾರಂಭಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನೇಮಕಾತಿಯಾಗಿ ಬಂದವರು. ಇಲ್ಲಿ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಪ್ರಾರಂಭಿಸಿ ನಂತರ ಪ್ರವಾಚಕರಾಗಿ ಪ್ರಾಧ್ಯಾಪಕರಾಗಿ ಕುಲ ಸಚಿವರಾಗಿ ಮತ್ತು ಕಿಲ್ಪಾರ್ ಮತ್ತು ವಿಶ್ವವಿದ್ಯಾಲಯ ಕಾನೂನು ಮಹಾವಿದ್ಯಾಲಯದ ವತಿಯಿಂದ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಮತ್ತು ನಮ್ಮ ವಿದ್ಯಾರ್ಥಿ ಚಂದ್ರು ಕರೇಗೌಡರವರು ಶ್ರೀ ದಕ್ಷಿಣಮೂರ್ತಿಯವರೇ, CS ಪಾಟೀಲ್ರೇ, ಕಾನೂನು ಕಾಲೇಜಿನ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ,
ಇವತ್ತು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಚುನಾವಣೆಗಳು ಮತ್ತು ಸಮೂಹ ಮಾಧ್ಯಮಗಳ ಜವಾಬ್ದಾರಿ. ಇಲ್ಲಿ ಕೇವಲ ಪತ್ರಿಕೆಗಳು ಅಂತ ಅದು ಬಂದಿರತಕ್ಕಂಥ ಒಂದು ಅಭ್ಯಾಸ. ಈಗ ಕಾಲ ಸಾಕಷ್ಟು ಮಾಧ್ಯಮಗಳು ಭಾಳ ಇತ್ತೀಚೆಗೆ ಬಂದರೂ ಕೂಡ 1930-40 ಇತ್ತೀಚೆಗೆ ಬಂದರೂ ಕೂಡ 1950-60 ನಂತರ ಟೆಲಿವಿಷನ್ ಮಾಧ್ಯಮಗಳು ಭಾಳ ವ್ಯಾಪಕವಾಗಿ ಬೆಳೆದಿವೆ. ನಮ್ಮ ದೇಶದ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದರೆ 1990ರ ಕೊಲ್ಲಿ ಯುದ್ಧದ ನಂತರದ ಏನು ಒಂದು ಬದಲಾವಣೆಗಳಿದ್ದಾವೆ, ಆ ಬದಲಾವಣೆಗಳು ನಮ್ಮ ಮಾಧ್ಯಮ ಪ್ರಪಂಚವನ್ನೇ ಸಂಪೂರ್ಣವಾಗಿ ಬದಲಾಯಿಸಿದವು. ನಂತರದ ಬದಲಾವಣೆಗಳಲ್ಲಿ ವಿಶೇಷವಾಗಿ ಮೊಬೈಲ್ ಫೋನ್ ಕಳೆದ ಒಂದು 4-5 ವರ್ಷಗಳಿಂದ ಯಾವಾಗ ಈ ಟೆಲಿಕಾಂ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾದವರು ಸಾಕಷ್ಟು ಸುಧಾರಣೆಗಳನ್ನು ತಂದರು, ಖಾಸಗೀಕರಣ ಯಾವಾಗ ಹೆಚ್ಚಾಯಿತು ನಮ್ಮ ಈ ದೇಶದಲ್ಲಿ, ಈ ಒಂದು